ಎಲ್ಲ ಮುಗೀತು, ಎಲ್ಲ ಮುಗೀತು. ಆ ಪ್ರಭಾಕರ್ ಅವ್ರ ಕೈಯಲ್ಲಿ ಮತ್ತೆ ಸಿಕ್ಕಿಲ್ವಂತೆ. ಅವನೇನಾದರೂ ಶ್ರಾವಣಿಗೆ ಸಿಕ್ಬಿಟ್ರೆ ಅಷ್ಟೇ ನಮ್ಮ ಕತೆ. ನಾವು ಮಾಡಿರೋ ಎಲ್ಲ ಕ್ರೈಮ್ಸು ಗೊತ್ತಾಗೋಗುತ್ತೆ. 20 ವರ್ಷದಿಂದ ಮುಚ್ಚಿಟ್ಟಿರೋ ಎಲ್ಲ ಕೇಸ್ಗಳು ರೀಓಪನ್ ಆಗುತ್ತೆ. ಏನಕ್ಕ ಇದು? ನಾವು ಬಂದಿದ್ದು ಅವ್ರ ದುಃಖ ಗೋಳು ನೋಡಬೇಕು ಅಂತ. ನೋಡಿದ್ರೆ ಇದು ನಮಗೆ ರಿವರ್ಸ್ ಹೊಡಿತಾ ಇದೆ. ಹೌದು ಮಮತಾ, ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲೆಲ್ಲ ಉಲ್ಟಾನೇ ಆಗ್ತಾ ಇದೆ. ಏನು ಮಾಡೋದಕ್ಕ? ಒಂದೇ ನಾವು ತಪ್ಪಿಸ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಆ ಪ್ರಭಾಕರ್ನ ಹಿಡ್ದು ಹಾಕಬೇಕು. ಈಗ ಅದು ನಮ್ಮ ಕೈಯಲ್ಲಿಲ್ಲ. ಆ ಪ್ರಭಾಕರ್ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ, ಯಾರ ಕೈಗೆ ಸಿಗ್ತಾನೋ, ಏನು ಹೇಳ್ಬಿಡ್ತಾನೋ ಅಂತ ಒಂದೊಂದು ಕ್ಷಣನೂ ನನಗೆ ನಡ್ಕ ಶುರುವಾಗಿದೆ ಅಕ್ಕ. ಮಮತಾ ಪ್ಲೀಸ್ ಕೂಲ್ ಡೌನ್. ಅಕ್ಕ, ನೀನು ಈ ಮಾತು ಹೇಳುವಾಗ ನಿನ್ನ ಧ್ವನಿಯಲ್ಲಿ ನನಗೆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ. ನಾವು ಮುಗಿದ್ವಿ ಅಂತ ನಿನಗೂ ಡೌಟ್ ಶುರು ಆಯ್ತಾ? ಇಲ್ಲ ಇಲ್ಲ, ಅಕಸ್ಮಾತ್ ಪ್ರಭಾಕರ್ ಏನಾದ್ರು ಸಿಕ್ಕಿ ಸತ್ಯ ಹೇಳಿದ್ರೆ ನಾನು ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ. ಏನು ಮಾಡ್ತೀಯ ಅಕ್ಕ? ಮಾಡೋದಕ್ಕೆ ಇನ್ನೇನು ಉಳಿದಿದೆ? ಈ ಕಡೆ ಅಭಿ ಮತ್ತೆ ಶ್ರಾವಣಿ, ಆ ಕಡೆ ಆದ್ಯ ಅಮಯ, ಎಲ್ಲ ಮನಸ್ತಾಪಗಳನ್ನ ಮರೆತು ಒಂದಾಗಿ ಖುಷಿಯಾಗಿರ್ತಾರೆ. ಇಲ್ಲಿ ನಾವಿಬ್ರು ಟೆನ್ಷನ್ ತಗೊಂಡು ಸಾಯ್ತಾ ಇರ್ತೀವಿ. ಅಯ್ಯೋ ಮಮತಾ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ನೀನು ಟೆನ್ಷನ್ ಆಗೋದಲ್ದೆ ನನಗೂ ಟೆನ್ಷನ್ ಕೊಡ್ತಾ ಇದೆಯಾ. ಅವನೇನು ಯಾರ ಕೈಗೂ ಸಿಕ್ಕಿಲ್ಲ, ಏನೂ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ನನಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಟೈಮ್ ಕೊಡು. ಬಿಂದು, ಅಭಿನೋ ಅಥವಾ ವರ್ಧಣ್ಣನೋ ಕಾಲ್ ಮಾಡಿರ್ಬೇಕು ನೋಡು. ಇಲ್ಲ ಅಕ್ಕ, ಅತ್ತೆ ಫೋನ್ ಮಾಡಿರೋದು. ಹಲೋ ಬಿಂದು, ನಿಮ್ಮ ಮಾವ ಸಿಕ್ಕಿದ್ರೇನಮ್ಮ? ಇಲ್ಲ ಅತ್ತೆ, ಇನ್ನೂ ಸಿಕ್ಕಿಲ್ಲ. ನಾವಿಲ್ಲೇ ಹುಡುಕ್ತಾ ಇದ್ದೀವಿ. ಅವರಿಲ್ಲೇ ಎಲ್ಲಾದರೂ ಇದ್ದೇ ಇರ್ತಾರೆ ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಕೈ ಮುಗಿತೀನಿ ಕಣ್ರಮ್ಮ. ದಯವಿಟ್ಟು ಅವ್ರು ಎಲ್ಲೇ ಇದ್ದರೂ ಹುಡುಕಿ ಮನೆಗೆ ಕರ್ಕೊಂಡು ಬನ್ನಿ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಪ್ಲೀಸ್ ಅತ್ತೆ, ಅಂತ ದೊಡ್ಡ ಮಾತೆಲ್ಲ ಆಡಲೇಬೇಡಿ. ದೊಡ್ಡ ಮಾತು ಚಿಕ್ಕ ಮಾತು ನನಗೆ ಗೊತ್ತಿಲ್ಲ. ನನ್ನ ಗಂಡ ನನ್ನ ಮನೆಗೆ ಬರಬೇಕು ಅಷ್ಟೇ. ನನ್ನ ಮಾಂಗಲ್ಯನೇ ಉಳಿಸ್ಕೊಡ್ರಿ ಅಷ್ಟೇ. ಯಾಕತ್ತೆ ಅಳ್ತಾ ಇದ್ದೀರಾ? ನಮಗೆಲ್ಲ ಮಾಂಗಲ್ಯದ ಭಾಗ್ಯ ಕೊಟ್ಟವ್ರು ನೀವು. ನಿಮ್ಮ ಮಾಂಗಲ್ಯನ ನಾವು ಜೋಪಾನ ಮಾಡದೆ ಇರ್ತೀವ? ನಾವು ಖಂಡಿತ ಮಾವನ್ ಕರ್ಕೊಂಡು ಬಂದೇ ಬರ್ತೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಫೋನ್ ಮಾಡಿದ್ರು ಅಲ್ವಾ, ಅವ್ರು ಇಲ್ಲೇ ಎಲ್ಲಾದರೂ ಇದ್ದೇ ಇರ್ತಾರೆ. ಬಿಂದು, ನಾನು ಮಾತಾಡ್ತೀನಿ ಕೊಡು. ಹಲೋ ದೊಡ್ಡಮ್ಮ. ಶ್ರಾವಣಿ, ನಿಮ್ಮ ದೊಡ್ಡಪ್ಪ. ಧೈರ್ಯ ತಗೊಳ್ಳಿ. ದೊಡ್ಡಪ್ಪ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಖಂಡಿತ ನಾನು ಅವ್ರನ್ನ ಮನೆ ಕರ್ಕೊಬರ್ತೀನಿ. ನನಗೆ ತುಂಬ ಭಯ ಶುರು ಆಗಿಬಿಟ್ಟಿದೆ ಕಣೆ. ಭಯನಾ? ಯಾಕೆ ದೊಡ್ಡಮ್ಮ? ಇಲ್ಲಿ ಪುರೋಹಿತರು ಪೂಜೆ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ. ಏನು ಹೇಳಿದ್ರು? ಪೂಜೆ ಪೂರ್ತಿ ಆಗದೆ ಪ್ರತಿಫಲ ಸಿಗಲ್ವಂತೆ. ದೊಡ್ಡಪ್ಪನಿಗೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ರು. ದೊಡ್ಡಮ್ಮ, ದೊಡ್ಡಪ್ಪ ಸಿಕ್ಕಿದ್ದಕ್ಕೆ ತಾನೆ ನಾವು ಅಲ್ಲಿಂದ ಎದ್ಬಿಟ್ಟು ಬಂದಿದ್ದು. ಪೂಜೆಗೆ ಪ್ರತಿಫಲ ಆಲ್ರೆಡಿ ಸಿಕ್ಕಿದೆ. ದೊಡ್ಡಪ್ಪ ಬಂದಮೇಲೆ ಬೇಕಿದ್ರೆ ಇನ್ನೊಂದ್ಸತಿ ಪೂಜೆ ಮಾಡಿಸೋಣ. ಆವಾಗ ನೀವು ದೊಡ್ಡಪ್ಪ ಒಟ್ಟಿಗೆ ಕುತ್ಕೊಳ್ಳಿ, ಓಕೆನಾ? ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಶ್ರಾವಣಿ. ನಿನ್ನ ಬಾಯಿ ಹರಿಕೆ ಥರನೇ ಆಗಲಿ. ದೊಡ್ಡಮ್ಮ, ನೀವು ಪಾಸಿಟಿವ್ ಆಗಿರಿ. ದೊಡ್ಡಪ್ಪಂಗೇನೂ ಆಗೋದಿಲ್ಲ. ಅವ್ರನ್ನ ವಾಪಸ್ ಜೋಪಾನವಾಗಿ ಕರ್ಕೊಬರೋ ಜವಾಬ್ದಾರಿ ನಂದು. ನಾವಷ್ಟೇ ಅಲ್ಲ, ಅಭಿಯವರು ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಸದ್ಯದಲ್ಲಿ ಅವರು ಕೂಡ ಬರ್ತಾರೆ. ಅವರು ಹುಡ್ಕಕ್ಕೆ ಶುರು ಮಾಡ್ತಾರೆ. ದೊಡ್ಡಪ್ಪ ಖಂಡಿತ ಸಿಕ್ಕೇ ಸಿಗ್ತಾರೆ. ನಾವು ಕರ್ಕೊಬರ್ತೀವಿ ದೊಡ್ಡಮ್ಮ, ನೀವು ಧೈರ್ಯವಾಗಿರಿ. ಸರಿ ಅಮ್ಮ. ಅಕ್ಕ ಬನ್ನಿ, ಆ ಕಡೆ ಹುಡ್ಕೋಣ.
ಶ್ರಾವಣಿ ಬಿಂದು ದೊಡ್ಡಪ್ಪ ಬಿಂದು ನಮ್ ದೊಡ್ಡಪ್ಪ ಸಿಕ್ಬಿಟ್ರು ಇನ್ಮೇಲಿಂದ ಅವ್ರಿಲ್ಲ ಅನ್ನೋಕರ್ಗೂ ಇನ್ ಮುಂದೆ ಇರಲ್ಲ ದೊಡ್ಡಪ್ಪ ಸಿಕ್ಬಿಟ್ರು ಶ್ರಾವಣಿ ದೊಡ್ಡಪ್ಪ ಬನ್ನಿ ಕೊನೆಗೂ ಸತ್ತಾಗೋಣ ನನ್ನ ಮಗ. ಅಣ್ಣ ಗಾಡಿ ಹೊಡೆದ್ರೆ ರಬ್ಸಕ್ಕೆ ಖಂಡಿತ ಒಂದು ಪ್ರಾಣ ಹೋಗಿರುತ್ತೆ. ಆದರೂ ಸ್ಪೆಷಲ್ ವೆಪನ್ ಯೂಸ್ ಮಾಡೋಕ್ಕಾಗಲಿಲ್ವಲ್ಲ ಅಣ್ಣ. ಅಪ್ಪ ಮುಚ್ಕೊಂಡು ಗಾಡಿ ಓಡಿಸೋ. ಸದ್ಯ ಅವ್ನು ಪ್ರಾಣ ಹೋಯ್ತಾ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ವೆಪನ್ ಅಂತೆ ವೆಪನ್ ವರ್ಷಯ್ಯ. ಅಪ್ಪಿ ತಪ್ಪಿ ಸ್ವಲ್ಪ ಯಾಮಾರಿದ್ರು ಅದೇ ವೆಪನ್ ತಗೊಂಡು ನಮ್ಮಿಬ್ರು ಪ್ರಾಣ ತೆಗ್ದಿರೋರು ಸಂಯುಕ್ತ ಮೇಡಮ್. ಹೋಲಿ ಬಿಡ ಗಜ, ಹೆಂಗೋ ಪ್ರಾಣ ಹೋಯ್ತಲ್ಲ ಅಷ್ಟೇ ಸಾಕೋಣ.